ದೇಶದ ಹಿತಕ್ಕಾಗಿ ಮೋದಿ ಮಾಡಿರುವ ಮನವಿಯನ್ನು ಟ್ರೋಲ್ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರು. ಆದರೆ ಯಾವುದೇ ಬಿಕ್ಕಟ್ಟು ಇಲ್ಲದಿದ್ದಾಗಲೂ ಕಾಂಗ್ರೆಸ್ ನಾಯಕರು ಎಂತಹ ಮನವಿ ಮಾಡಿದ್ದರು ಗೊತ್ತೇ? ಪೆಟ್ರೋಲ್ ಬಳಕೆ ಮಿತಗೊಳಿಸಿ, ಮೆಟ್ರೋ ಬಳಸಿ ಎಂದಿದ್ದರು ವೀರಪ್ಪ ಮೊಯ್ಲಿ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಭೀತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಕೆಲವೊಂದು ಮನವಿಗಳನ್ನು ಮಾಡಿದ್ದಾರೆ. ಆದರೆ ಮೋದಿ ಅವರ ಈ ಎಚ್ಚರಿಕೆಯ ನುಡಿಗಳನ್ನು ಅವರ ವಿರೋಧಿಗಳು ಟೀಕಿಸುತ್ತಿದ್ದಾರೆ, ಟ್ರೋಲ್ ಮಾಡುತ್ತಿದ್ದಾರೆ. ಆದರೆ ಈ ರೀತಿಯ ನೀತಿ ನಿರ್ಧಾರಗಳು ದೇಶದ ಮೇಲೆ ಈ ಹಿಂದೆಯೂ ಹೇರಲ್ಪಟ್ಟಿದ್ದವು ಎಂಬುದನ್ನು ನಾವೆಂದೂ ಮರೆಯಬಾರದು. 2013ರಲ್ಲಿ ಈಗಿನಂತೆ ಆಗ ಯಾವುದೇ ಬಿಕ್ಕಟ್ಟುಗಳು ಇರಲಿಲ್ಲ. ಆದರೂ ಪೆಟ್ರೋಲಿಯಂ ಉತ್ಪನ್ನಗಳ ಹೊರಬಾಕಿ ಪಾವತಿ ಮಾಡಿರಲಿಲ್ಲ. ಇದರಿಂದ ದೇಶದೆಲ್ಲೆಡೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಉಂಟಾಗಿತ್ತು. ಆಗ ಕರ್ನಾಟಕದವರೇ ಆಗಿದ್ದ ಪೆಟ್ರೋಲಿಯಂ ಸಚಿವ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವು ತೈಲ ಆಮದು ಬಿಲ್ ಕಡಿತಗೊಳಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದು, ಇಂಧನ ಬೇಡಿಕೆಯನ್ನು ತಗ್ಗಿಸಲು ರಾತ್ರಿ ಪೆಟ್ರೋಲ್ ಪಂಪ್ಗಳನ್ನು ಮುಚ್ಚುವುದು ಸೇರಿದಂತೆ ವಿವಿಧ ಪ್ರಸ್ತಾವನೆಗಳನ್ನು ಪರಿಗಣಿಸುತ್ತಿದ್ದೇವೆ. ಇಂಧನ ಬೇಡಿಕೆಯನ್ನು 3% ಕಡಿತಗೊಳಿಸಲು ಮತ್ತು ವಿದೇಶಿ ವಿನಿಮಯದಲ್ಲಿ ಅಂದಾಜು 16,000 ಕೋಟಿ ರೂಪಾಯಿ ಉಳಿಸಲು 16 ಸೆಪ್ಟೆಂಬರ್ 2013ರಿಂದ ಬೃಹತ್ ಇಂಧನ ಸಂರಕ್ಷಣಾ ಅಭಿಯಾನವನ್ನು ಪ್ರಾರಂಭಿಸಲಿದ್ದೇವೆ. ಅಂತಾರಾಷ್ಟ್ರೀಯ ಇಂಧನ ದರವನ್ನು ಭಾರತಕ್ಕೆ ಹೊರಲು ಸಾಧ್ಯವಿಲ್ಲ. ಪೆಟ್ರೋಲ್ ಬಂಕ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗುತ್ತದೆ. ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಬೇಕು. 2-3 ಕಾರುಗಳಿದ್ದವರು ಒಂದೇ ಕಾರು ಬಳಸಬೇಕು. ಅನಗತ್ಯ ಪ್ರಯಾಣ ಬೇಡ. ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರುವುದು ಕೂಡ ಬೇಡ. ನಾನು ಕೂಡ ಪ್ರತಿ ಬುಧವಾರ ಮೆಟ್ರೋ ಬಳಸುತ್ತೇನೆ. ದೇಶದ ಜನರೂ ಕೂಡ ಇದನ್ನು ಅನುಸರಿಸಬೇಕು ಎಂದು ಹೇಳಿಕೆ ನೀಡಿದ್ದರು. ಆಗ ಸುಮ್ಮನಿದ್ದ ಕಾಂಗ್ರೆಸ್ಸಿಗರು ಈಗ ಪ್ರಧಾನಿ ಹೇಳಿಕೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಹಾಸ್ಯಾಸ್ಪದ. ಈಗಿನ ಪರಿಸ್ಥಿತಿಗೂ ಆಗಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ದೇಶದ ಜನರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು.